ವಾರ್ತೆಗೆ ಸ್ವಾಗತ. ಶೀತ ಪೀಡಿತ ಗ್ರಾಮಗಳ ರೈತರಿಗೆ ಪರಿಹಾರ ನೀಡಲು ವಿಳಂಬ ಮಾಡಿದ ನೀರಾವರಿ ಇಲಾಖೆಗೆ ಛೀಮಾರಿ ಹಾಕಿ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ನೀಡಿದ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯ. ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿ ಪೀಠೋಪಕರಣಗಳು ಹಾಗೂ ಸಾಮಗ್ರಿಗಳನ್ನು ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಹೋದ ಗಂಗನಹಳ್ಳಿ ಹಾಗೂ ಕಳ್ಳನಕೆರೆ ಗ್ರಾಮಸ್ಥರು. ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ಕೃಷ್ಣರಾಜಪೇಟೆ ತಾಲೂಕಿನ ಶೀತಪೀಡಿತ ಗ್ರಾಮಗಳಾದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿ ಗ್ರಾಮಗಳ ರೈತರಿಗೆ ರಾಜ್ಯ ಸರ್ಕಾರವು ಸೂಕ್ತ ಪರಿಹಾರವನ್ನು ನೀಡದೆ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯವು ನಂಬರ್ 3 ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳು, ಕಂಪ್ಯೂಟರ್ ಸೇರಿದಂತೆ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಆದೇಶ ಹೊರಡಿಸಿದೆ. ಶ್ರೀರಂಗಪಟ್ಟಣದ ಖ್ಯಾತ ವಕೀಲರಾದ ಪುಟ್ಟೇಗೌಡರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆಯ ವಿರುದ್ಧ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಪರಿಹಾರಕ್ಕಾಗಿ 1986ರಿಂದಲೂ ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದರೂ ನೀರಾವರಿ ಇಲಾಖೆಯು ಸೂಕ್ತ ಪರಿಹಾರ ನೀಡಿ ಗ್ರಾಮಸ್ಥರಿಗೆ ಪುನರ್ವಸತಿ ಕಲ್ಪಿಸಿಕೊಡಲು ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯದ ಸಿಬ್ಬಂದಿಗಳೊಂದಿಗೆ ನೀರಾವರಿ ಇಲಾಖೆಯ ಕಚೇರಿಗೆ ಆಗಮಿಸಿದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿಯ ಗ್ರಾಮಸ್ಥರು ಪೀಠೋಪಕರಣಗಳನ್ನು ತಮ್ಮ ವಾಹನಗಳಿಗೆ ತುಂಬಿಕೊಂಡು ತೆರಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ನೀರಾವರಿ ಇಲಾಖೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಇಂಜಿನಿಯರ್ ಜಯರಾಮ್, ಸರ್ಕಾರವು ನಮ್ಮ ಯೋಜನಾ ವ್ಯಾಪ್ತಿಯ ಶೀತಪೀಡಿತ ಗ್ರಾಮಗಳ ಪುನರ್ವಸತಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಪರಿಹಾರ ನೀಡಲು ವಿಳಂಬವಾಗಿದೆ. ಆದಷ್ಟು ಶೀಘ್ರವೇ ನೊಂದಿರುವ ರೈತ ಬಾಂಧವರಿಗೆ ಪರಿಹಾರವನ್ನು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರುಗಳಾದ ಆನಂದ್, ವಿಶ್ವನಾಥ್, ಚಂದ್ರೇಗೌಡ ಹಾಗೂ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಗಂಗನಹಳ್ಳಿದು 1986 ಇಸ್ವಿಯಿಂದ ಇದು ಹಿಂದೆ ಬರ್ತಾನೆ ಇತ್ತು. ಈಗ ಆವಾಗ ನಮಗಿನ್ನೂ ಸ್ವಲ್ಪ ಜನಗಳಿಗೆ ದುಡ್ಡು ಕೊಟ್ಟಿಲ್ಲ. ಈಗ ನಮಗೆಲ್ಲ ತೊಂದರೆ ಆಯ್ತಾ ಇದೆ. ಸ್ವಲ್ಪ ಪರಿಹಾರ ಬಂದೆ ಅಂತ ಹೇಳಿದ್ರೆ ಸ್ವಲ್ಪ ಎಷ್ಟು ಬರೋದು ನಮಗೂ ಬಂದಿಲ್ಲ. ಇನ್ನೂ 15 ಜನಕ್ಕೆ ಬರಬೇಕು. ದಯಮಾಡಿ ಎಲ್ಲ ಕೊಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಮನವಿ ಆಧಾರದ ಈಗ ಕೋರ್ಟಿಂದ ಆದೇಶ ಆದಮೇಲೆ ಮಾಡಿದ್ರೆ ಜಪ್ತಿ ಮಾಡ್ತಾಯಿದ್ದೀವಿ. ಭೂ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರೋದಿಲ್ಲ ಇದುವರೆಗೆ. ಬೇರೆ ಕೇಸಲ್ಲಿ 25% ಕೊಟ್ಟಿದ್ದಾರೆ, ಈ ಕೇಸಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಆದ ತಕ್ಷಣವೇ SLO ಮುಖಾಂತರ ಅವರಿಗೆ ಹಣ ಪಾವತಿ ಮಾಡೋಕ್ಕೆ ವ್ಯವಸ್ಥೆ ಕ್ರಮ ವಹಿಸ್ತೀವಿ. ಆಗಿದೆ. ನಾವು ಕೋರ್ಟ್ ತೀರ್ಮಾನ ಆಗಲ್ಲ 8 ವರ್ಷ ಆಗಿದೆ. ನಮ್ಗೆ ಇನ್ನೂ ದುಡ್ಡು ಬಂದಂಗೆ ಆಗಿಲ್ಲ. ನಾವು ತಿರುಗಿ ಸಾಕಾಗಿವಿ. ಕೋರ್ಟ್ ಅದಕ್ಕೆ ಜಪ್ತಿ ಮಾಡ್ತಾಯಿದ್ವಿ. ಯಾವ್ರವರು? ನಾವು ಗಡ್ಗಡಂಗಡಿ ಟುಪ್ಪೇಶ್ವರ ನಂಬರ್. ಕಿಕ್ಕೇರಿ ಹೋಬಳಿ ಕಳ್ಳನಕೆರೆ. ನಾವು ಸುಮಾರು 93ರಿಂದ ನಮಗೆ ಶೀತಪೀಡಿತ ಪ್ರದೇಶ ಅಂತ ಕಳ್ಳನಕೆರೆ ಮತ್ತು ಗಂಗನಹಳ್ಳಿ 2 ಗ್ರಾಮಗಳು ಘೋಷಣೆ ಆಗಿದೆ. ಆದರೆ ಇದುವರೆಗೂ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಪರಿಹಾರ ಯಾವುದು ಸಿಕ್ಕಿಲ್ಲ.
ಈಗ ಅದರಿಂದ ನಾವು ಇವಾಗ ಏನು ಮಾಡ್ದು ಅಂತ ಅಂದರೆ ನಾವು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲದೆ ಇರೋದ್ರಿಂದವ KR ಪೇಟೆ ಕೋರ್ಟ್ಗೆ ನಾವು ನಮ್ಮ ಅಪೀಲ್ಗಳನ್ನೆಲ್ಲ ಹಾಕಿ ನಮ್ಮ ಲಾಯರ್ ಮುಖಾಂತರ ನಾವು ಮಾಡಿದ್ವಿ. ಅದು ಈಗ ಕೋರ್ಟಲ್ಲಿ ಇವಾಗ ಅಲ್ಲಿ 2-3 ಬಾರಿ ನಮಗೆ ಆದೇಶ ಆಗಿದೆ ಇವ್ರಿಗೆ ಇಂಜಿನಿಯರ್ ಆಫೀಸರ್ಗೆ. ಇದುವರೆಗೂ ಅವ್ರು 2-3 ಬಾರಿ ಬಂದಾಗೂ ಯಾವಾಗ ಇವಾಗ ನೆಕ್ಸ್ಟು ಇನ್ನೊಂದು ಇದರಲ್ಲಿ ಟೈಮ್ ತಗೊಳ್ಳೋದು ಮತ್ತೆ ಇದು ಮಾಡೋದು ಮತ್ತೆ ಟೈಮ್ ತಗೊಳ್ಳೋದು ಈ ರೀತಿ ತಳ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಕೊನೆ ಬಾರಿಗೆ ಕೋರ್ಟಿಂದಲೇ ನಮಗೆ ಇವಾಗ ಜಪ್ತಿ ಆದೇಶ ಬಂದಿದೆ. ಹಾಗಾಗಿ ನಾವು ಆಫೀಸಿಗೆ ಬಂದು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ KR ಪೇಟೆ ಇಂಜಿನಿಯರ್ ಆಫೀಸಿಗೆ ಬಂದು ಇವಾಗ ಎಲ್ಲ ಆಫೀಸಲ್ಲಿ ಏನೇನಿದೆ ಆ ಪೀಠೋಪಕರಣಗಳು ಮತ್ತು ಸಿಸ್ಟಮ್ಸು ಏನೇನಿದೆ ಅದನ್ನೆಲ್ಲ ಜಪ್ತಿ ಮಾಡ್ಕೊಂಡು ನಮ್ಗೆ ಅವಕಾಶ ಕೊಟ್ಟಿದೆ ಕೋರ್ಟು. ಅದರಂತೆ ನಾವು ಅವ್ರ ಆದೇಶದಂತೆ ನಾವು ಈಗ ಎಲ್ಲ ಜಪ್ತಿ ಮಾಡ್ತಾ ಇದ್ದೀವಿ. ನಮ್ಮ ಲಾಯರು ಪುಟ್ಟೇಗೌಡರು 3-4 ತಿಂಗಳಿಂದ ತಿರುಗಿ ನಾವು ಸಾಕಾಗೋಗ್ಬಿಟ್ಟಿದ್ದೀವಿ. ರೋಸೆಡ್ಸು ಇವ್ರು ಬಂದಾಗೆಲ್ಲ ಇದನ್ನೇ ಹೇಳ್ತಾರೆ, ಹಾಕ್ತೀವಿ, ಮಾಡ್ತೀವಿ, ಕೊಡ್ತೀವಿ, ಯಾವುದು ಕೊಟ್ಟು ಇಲ್ಲ, ಏನು ಮಾಡಿಲ್ಲ. ನಮಗೂ ಸಾಕಾಗೋಗ್ಬಿಟ್ಟಿದೆ ಸರ್. ಇಲ್ಲಿಂದ ಬರ್ಬೇಕಾದ್ರೆ ನೋಡಿ ಇಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿ ನಾವು ಇನ್ನೊಂದು ತಿರುಗಿಕೊಂಡು ಇನ್ನೊಬ್ರು ಕರ್ಕೊಂಡು ಬರಬೇಕು. ಆ ಪರಿಸ್ಥಿತಿಗೋಸ್ಕರ ಈ ಥರ ಮಾಡಬೇಕಾದ ಶಕ್ತಿ ಬಂತು. ಬಂದಾಗೆಲ್ಲ ಇದೇ ಹೇಳಿ ಕಳ್ಸೋದೆ, ಏನು ಮಾಡ್ತಾರೆ. ನಿಮ್ಮ ಹೆಸರೇನು? ಮಂಜೇಗೌಡ, ಯಾವರು? ಗಂಗನಹಳ್ಳಿ. 3-4 ತಿಂಗಳಾಯಿತು. ನಮಗೆ ಪರಿಹಾರ ಕೊಡಿ, ನಮ್ಮ ದುಡ್ಡು ಕೊಡಿ ಅಂತ ಕೇಳಿ ಸಾಕಾಯಿತು. ಎಷ್ಟು ಸಾರಿ ಹೇಳಿದ್ರು ಇವರು ಅದೇನೇ ಹೇಳ್ಕೊಂಡು ಏನೂ ಕೊಡ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವು ಜಪ್ತಿ ಮಾಡೋಕ್ಕೆ ಅಂತ ಮಾಡಿದ್ದೀವಿ ಸರ್. ನಿಮ್ದು ಯಾವರು? ಗಂಗನಹಳ್ಳಿ. ಇನ್ನು ಯಾರ್ಯಾರು ಬರಬೇಕು? ಇನ್ನೂ ಸುಮಾರು ಜನ ಬರಬೇಕು, ಒಂದು 8-10 ಜನ ಬರಬೇಕೆಲ್ಲ. ಎಲ್ಲ ಬಂದಿದ್ದೀವಲ್ಲ ಇಲ್ಲಿ. ಬರೀ ಹೇಳ್ತಾರೆ ಅಷ್ಟೇ. ನಾವು ತಿರುಗಿ ಸಾಕಾಗಿ ನಮಗೇನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮಾಡಿ ಜಪ್ತಿ